ಹಾಯ್, ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾವು ಅಪ್ಡೇಟ್, ಡಿಲೀಟ್, ಟ್ರಂಕೇಟ್, ಡ್ರಾಪ್ ಸ್ಟೇಟ್ಮೆಂಟ್ಸ್ನ ಹೇಗೆ ಯೂಸ್ ಮಾಡೋದು ಅಥವಾ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಈ ಈ ವಿಡಿಯೋದಲ್ಲಿ ನಾನು ಕಸ್ಟಮರ್ ಅನ್ನೋ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ ಡೇಟಾನ ಇನ್ಸರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ದ ರೆಕಾರ್ಡ್ಸ್ ಇನ್ಸರ್ಟ್ ಆಗಿದ್ದಾವೆ. ಸೊ ನಾವು ಇವಾಗ ಅಪ್ಡೇಟ್ ಸ್ಟೇಟ್ಮೆಂಟ್ ಬಗ್ಗೆ ಹೋಗೋಣ. ಸೊ ಇಲ್ಲಿ ಅಪ್ಡೇಟ್ ಸ್ಟೇಟ್ಮೆಂಟ್ ಅಂದರೆ, ಸೊ ಇವಾಗ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ಇಷ್ಟೊಂದು ರೆಕಾರ್ಡ್ಸ್ ಇದೆ. ಸೊ ಇದನ್ನು ಸಪೋಸ್ ನಾವೇನಾದ್ರು ರಾಂಗ್ ಆಗಿ ಎಂಟ್ರಿ ಮಾಡಿದರೆ, ಫಾರ್ ಎಕ್ಸಾಂಪಲ್ ಆಲೆಕ್ಸ್ ಅನ್ನೋದಿದೆ, ಅವ್ರ ಏಜ್ 25 ಅಂತ ಇದೆ. ಸೊ ಸಪೋಸ್ ಇದೇನಾದ್ರು ರಾಂಗ್ ಆಗಿದ್ದರೆ ಅಪ್ಡೇಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಇದನ್ನು ಡೇಟಾನ ಚೇಂಜ್ ಮಾಡ್ಬೋದು. ಅಪ್ಡೇಟ್ ಸ್ಟೇಟ್ಮೆಂಟಲ್ಲಿ ನೀವು ಇರೋ ಟೇಬಲ್ ಇರೋ ಡೇಟಾ ಮಾತ್ರ ಚೇಂಜ್ ಆಗುತ್ತೆ, ಆ ಟೇಬಲ್ ಸ್ಟ್ರಕ್ಚರ್ಗೆ ಏನು ಎಫೆಕ್ಟ್ ಆಗಲ್ಲ. ಸೊ ನೀವು ಯಾವ ಥರ ಇಲ್ಲಿ ಡೇಟಾನ ಚೇಂಜ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ ಇವಾಗ. ಸಪೋಸ್ ಇಲ್ಲಿ ನಾನು ಅಪ್ಡೇಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಬೇಕು. ಆಮೇಲೆ ಅಪ್ಡೇಟ್ ಸೆಟ್ ಕೀವರ್ಡ್ ಅಂತಂದರೆ ಏನು ನೀವು ಚೇಂಜ್ ಮಾಡೋಕ್ಕೆ ಹೋಗ್ತಿದ್ದೀರಾ ಇದರಲ್ಲಿ ಅಂತಂದರೆ, ಅಪ್ಡೇಟ್ ಟೇಬಲ್ ನೇಮ್, ಅದರಲ್ಲಿ ಸೆಟ್ ಸ್ಯಾಲ್ರಿ. ಸಪೋಸ್ ಸ್ಯಾಲ್ರಿ ಬಂದು 25,000. ಎಲ್ಲಿ ನೀವು ಚೇಂಜ್ ಮಾಡಬೇಕು ಅಂತ ಅಂದರೆ ಈ ಐ ಡಿ ಅಂದರೆ ಇಲ್ಲಿ ನೋಡ್ಬೋದು ಟೇಬಲಲ್ಲಿ ಐ ಡಿ ಅನ್ನೋ ಒಂದು ಕಾಲಮ್ ಇದೆ. ಸೊ ಈ ಕಾಲಮ್ ಒಳಗಡೆ ಈ ಸ್ಯಾಲ್ರಿನ ಚೇಂಜ್ ಮಾಡ್ತಿದ್ದೀರಾ, ಈ ಸ್ಯಾಲ್ರಿ ಬಂದು ಈ ಟೇಬಲ್ ಒಳಗಡೆ ಇರೋದು. ಸೊ ಫಸ್ಟ್ ನೀವು ಟೇಬಲ್ ಮೆನ್ಷನ್ ಮಾಡಬೇಕು, ಅದರಲ್ಲಿ ಯಾವ ಕಾಲಮ್ ವ್ಯಾಲ್ಯೂನ ಚೇಂಜ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಸೆಟ್ ಮಾಡಬೇಕು. ಅದು ಯಾವ ರೋ ಒಳಗಡೆ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡಬೇಕು. ಸೊ ಇಲ್ಲಿ ಐ ಡಿ ನಂಬರ್ 5. ಸೊ ಐ ಡಿ 5 ಪ್ರಿಯಾಂಕಾ ಅನ್ನೋ ಒಂದು ರೋ ಇದೆ. ಸೊ ಅದರಲ್ಲಿ ನೀವು ಸ್ಯಾಲ್ರಿನ ಬಂದುಬಿಟ್ಟು 9,500 ಇದೆ. ಸೊ ನೀವು ಅದನ್ನು ಇವಾಗ 25,000ಗೆ ಚೇಂಜ್ ಮಾಡ್ತೀರಾ. ಸಪೋಸ್ ನಾನಿವಾಗ ಅವ್ರದ್ದು ರೆಕಾರ್ಡ್ನ ತೆಗಿತೀನಿ. ಸೊ ಇಲ್ಲಿ ನೋಡ್ಬೋದು ನೀವು 9,500 ಇದೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ನ ಚೇಂಜಸ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು, ಸೊ ಸೆಲೆಕ್ಟಲ್ಲಿ ಫಸ್ಟ್ ಇದು ಓಲ್ಡ್ ರೆಕಾರ್ಡ್ 9,500 ಪುಣೆ, ಅವ್ರ ಏಜ್ ಬಂದು 25 ಅಂತ ಇದೆ. ಸೊ ನಾನಿವಾಗ ಇಲ್ಲಿ ಸ್ಯಾಲ್ರಿ ರೆಕಾರ್ಡ್ನ ಚೇಂಜ್ ಮಾಡಿದೆ 9,500 ಟು 25,000 ಅಂತ. ಸೊ ಇಲ್ಲಿ ನೋಡ್ಬೋದು 25,000 ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಒನ್ರು ಎಫೆಕ್ಟೆಡ್. ಹೌದಾ, ಇವಾಗ ನಾನು ಸಪೋಸ್ ಇಲ್ಲಿ ಯಾವುದಾದ್ರೂ ಏಜ್ ಸೇಮ್ ಇದ್ದರೆ 25, ಆಲೆಕ್ಸ್ 25 ಅಂತ ಇದೆ. ಸೊ ನಾನಿವಾಗ ಈ 25 ಏಜಲ್ಲಿರೋರನ್ನ ನಾನು ಬೆಂಗಳೂರನ್ನು ಸಿಟಿ ಅಡ್ರೆಸ್ ಚೇಂಜ್ ಮಾಡ್ತೀನಿ. ಆಮೇಲೆ ಅವ್ರ ಸ್ಯಾಲ್ರಿನ ಚೇಂಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಸೆಲೆಕ್ಟ್ ಫ್ರಮ್ ಕಸ್ಟಮರ್ಸ್ ಇವಾಗ 2 ರೆಕಾರ್ಡ್ ಇದೆ. ಸೊ ನಾನಿವಾಗ ಏಜ್ ಯಾರು 25 ಇದೆ ಅವ್ರನ್ನ ನಾನು ಅಡ್ರೆಸ್ ಮತ್ತು ಸ್ಯಾಲ್ರಿನ ಚೇಂಜ್ ಮಾಡ್ಕೊತೀನಿ. ಸೊ ಸೇಮ್ ಇವಾಗ ಏನು ಮಾಡಬೇಕಂದ್ರೆ ಅಪ್ಡೇಟ್ ಕಾಲಮ್ ನೇಮ್, ಸ್ಯಾಲ್ರಿನ 35ಗೆ ಚೇಂಜ್ ಮಾಡ್ತೀನಿ. ಆಮೇಲೆ ಅವ್ರ ಅಡ್ರೆಸ್ ಬಂದ್ಬಿಟ್ಟು ಸ್ಟ್ರಿಂಗ್ ಕ್ಯಾರೆಕ್ಟರ್. ಸೊ ಅದನ್ನು ಸಿಂಗಲ್ ಅಥವಾ ಡಬಲ್ ಕೋಟ್ಸಲ್ಲಿ ಬರೀರಿ. ಸೊ ನಾನಿವಾಗ ಇದನ್ನು ಹೈದರಾಬಾದ್ ಅಂತ ಮಾಡ್ತೀನಿ. ಸೊ ವೇರ್ ಕಂಡೀಷನ್, ನಾವು ಯಾವುದಕ್ಕೆ ಈ ಕಂಡೀಷನ್ ಕೊಡಬೇಕಂದ್ರೆ ದ ಏಜ್ ಈಸ್ 25. ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ರೆಕಾರ್ಡ್ಸ್ನ ನೋಡಿ. ಓಕೆ, ಇಲ್ಲಿ ನೋಡ್ಬೋದು ಇವಾಗ ಇವ್ರ ಅಡ್ರೆಸ್ ಡೆಲ್ಲಿ ಮತ್ತು ಮುಂಬೈ ಇತ್ತು. ಸೊ ಅದು ಇವಾಗ ಹೈದರಾಬಾದ್ ಅಂತ ಚೇಂಜ್ ಆಗಿದೆ. ಅವ್ರ ಸ್ಯಾಲ್ರಿ 15,000 ಆಮೇಲೆ 5,500 ಇತ್ತು. ಸೊ ದ್ಯಾಟ್ ಈಸ್ ಚೇಂಜ್ ಟು 35,000.
ಇವಾಗ ನಾನು ಎಂಟೈರ್ ಟೇಬಲ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ರೆಕಾರ್ಡ್ಸ್ ಚೇಂಜ್ ಆಗಿರ್ತವೆ. ಏಜ್ 25 ಹೈದ್ರಾಬಾದ್ 35,000, ಅಲೆಕ್ಸ್ 25 ಹೈದ್ರಾಬಾದ್ 35,000. ಆಮೇಲೆ ಫಸ್ಟಿಗೆ ನಾವು ಒಂದು ಸ್ಯಾಲ್ರಿ 25,000 ಐ ಡಿ 5 ಅಂತ ಇತ್ತಲ್ಲ, ಸೊ ಐ ಡಿ 5 ಅವ್ರ ಸ್ಯಾಲ್ರಿ 25,000ಗೆ ಚೇಂಜ್ ಆಗಿದೆ. ಸೊ ಈ ಥರ ನೀವು ಅಪ್ಡೇಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಡಿಲೀಟ್ ಸ್ಟೇಟ್ಮೆಂಟ್. ಸೊ ಡಿಲೀಟ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ನೀವು ಯಾವುದಾದ್ರೂ ಸಿಂಗಲ್ ರೋ ಅಥವಾ ಮಲ್ಟಿಪಲ್ ರೋಸ್ ಅಥವಾ ಎಂಟೈರ್ ಟೇಬಲ್ ರೆಕಾರ್ಡ್ಸ್ನ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾರೆ SQL ಒಳಗಡೆ. ಸೊ ಫಾರ್ ಎಕ್ಸಾಂಪಲ್ SQLಲ್ಲಿ ನಾನಿವಾಗ ಇಲ್ಲಿ ಟೋಟಲ್ ಆಗಿರೋದು 7 ರೋಸ್ ಇದೆ. ಸೊ ನಾನಿವಾಗ ಇದರಲ್ಲಿ ಒಂದೇ ರೋ ಡಿಲೀಟ್ ಮಾಡಬೇಕು ಅಂದ್ಕೊತೀನಿ. ಫಾರ್ ಎಕ್ಸಾಂಪಲ್ ನಾನು 4th ಐ ಡಿನ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅವಾಗ ನೀವು ಡಿಲೀಟ್ ಕೀವರ್ಡ್ ಯೂಸ್ ಮಾಡಬೇಕು. ಆಮೇಲೆ ಟೇಬಲ್ ನೇಮ್ ಮೆನ್ಷನ್ ಮಾಡಬೇಕು. ದ ಟೇಬಲ್ ನೇಮ್ ಬಂದುಬಿಟ್ಟು ಕಸ್ಟಮರ್ಸ್. ಆಮೇಲೆ ಯಾವ ಕಾಲಮ್ ನಾನಿವಾಗ 4 ಅಂತ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಐ ಡಿನ 4 ಅಂತ ಕೊಟ್ಟರೆ 4th ಕಾಲಮ್ ಡಿಲೀಟ್ ಆಗುತ್ತೆ. ಸೊ ನಾನು ಬಿಫೋರ್ ಮತ್ತು ಆಫ್ಟರ್ನ ತೋರಿಸ್ತೀನಿ. ಇಲ್ಲಿ 7 ರೆಕಾರ್ಡ್ಸ್ ಇದೆ. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ 4th ಐ ಡಿ ಕೌಶಿಕ್ ಹೈದ್ರಾಬಾದ್ 35,000 ಸ್ಯಾಲ್ರಿ ಈ ರೆಕಾರ್ಡ್ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕೌಶಿಕ್ 4 ಅನ್ನೋದು ಡಿಲೀಟ್ ಆಗಿದೆ. ಸೊ 4 ಐ ಡಿ ಇಲ್ಲ, ಡೈರೆಕ್ಟ್ 3 ಆದಮೇಲೆ 5 ಅನ್ನೋದಿದೆ. ಸೊ ಇಲ್ಲಿ ಬಂದಾಗ ಟೋಟಲ್ ರೆಕಾರ್ಡ್ 7 ಇತ್ತು ಫಸ್ಟಿಗೆ. ಸೊ ಇವಾಗ ಒಂದು ರೋ ಡಿಲೀಟ್ ಆಗಿದೆ. ಸೊ ನಾವು ದ ರೆಕಾರ್ಡ್ಸ್ ಆರ್ 6. 6 ರೆಕಾರ್ಡ್ ಇದರಲ್ಲಿ ಸೇವ್ ಆಗಿದೆ. ಅಂದರೆ ರಿಮೈನಿಂಗ್ ರೆಕಾರ್ಡ್ಸ್ 6 ಇದೆ, 1 ರೆಕಾರ್ಡ್ ಡಿಲೀಟ್ ಆಗಿದೆ. ಸೊ ಇದೇ ಥರ ನೀವು ಮಲ್ಟಿಪಲ್ ರೆಕಾರ್ಡ್ಸ್ನ ಡಿಲೀಟ್ ಮಾಡ್ಕೊಬೋದು. ಇವಾಗ ನಾನು ಏಜ್ 27 ಇರೋ ಒಂದು ರೆಕಾರ್ಡ್ನ ಡಿಲೀಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇಲ್ಲಿ 2 27 ಅನ್ನೋ ಏಜ್ ಇದೆ. ಸೊ ಪಿಂಕಿ ಮತ್ತು ಪ್ರಿಯಾಂಕಾ ರೆಕಾರ್ಡ್ಸ್ ಡಿಲೀಟ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಡಿಲೀಟ್ ಕಸ್ಟಮರ್ಸ್ ಅಂತ ಕೊಟ್ಟು ಏಜ್ ಈಕ್ವಲ್ಸ್ ಟು 27. ಸೊ ನಾನಿಲ್ಲಿ 2 ರೋ ಡಿಲೀಟ್ ಆಗುತ್ತೆ ಇವಾಗ. ಸೊ ಇಲ್ಲಿ ನೋಡ್ಬೋದು ದೇರ್ ಆರ್ 2 ರೋಸ್, 2 ರೋ 27 ಏಜ್ ಇರೋವಂಥ ರೆಕಾರ್ಡ್ಸ್ ಇದ್ದಾವೆ. ಸೊ ಅವೆರಡೂ ರೋ ರೆಕಾರ್ಡ್ ಡಿಲೀಟ್ ಆಯಿತು. ಸೊ ಇವಾಗ ಉಳಿದಿರೋದು 4 ರೋ. ಸೊ ಈ ಥರ ನೀವು ಮಲ್ಟಿಪಲ್ ರೋಸ್ನ ಡಿಲೀಟ್ ಮಾಡ್ಬೋದು, ಅಥವಾ ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ನು ಕೊಡ್ಬೋದು. ಇಸ್ ಈಕ್ವಲ್ ಟು 27, ಆಮೇಲೆ ಏನಂತಂದರೆ ನೇಮ್. ಸೊ ಇವಾಗ ರೋಹನ್ ಅಂತ ಏನಿದೆಯಲ್ಲ ಅದು ಕಾಲಮ್ ಡಿಲೀಟ್ ಆಗುತ್ತೆ. ನೀವು ನೋಡ್ಬೋದು ಇವಾಗ ರೋಹನ್ ಅಂತ ಇತ್ತಲ್ಲ, ಸೊ ಈ ಕಾಲಮ್ ಇವಾಗ ಈ ರೆಕಾರ್ಡ್ ಈ ರೋ ಡಿಲೀಟ್ ಆಯಿತು. ಸೊ ಇವಾಗ ಉಳಿದಿರೋದು 3 ರೋಸ್. ಸೊ ಸಪೋಸ್ ನೀವು ಎಂಟೈರ್ ರೆಕಾರ್ಡ್ಸ್ ಆ ಟೇಬಲಿಂದ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಕಸ್ಟಮರ್ ಅಂತ ಹಾಕಿ ವೇರ್ ಕಂಡೀಷನ್ನ ಹಾಕಕ್ಕೆ ಹೋಗಬೇಡಿ. ಸೊ ವೆನ್ ಯು ಡೂ ದಿಸ್ ಆಲ್ ದಿ 3 ರೆಕಾರ್ಡ್ಸ್ ಡಿಲೀಟ್ ಆಯಿತು. ಇವಾಗ ನಾನು ಕಸ್ಟಮರ್ ಟೇಬಲ್ ಓಪನ್ ಮಾಡಿದಾಗ ಯು ಕ್ಯಾನ್ ಸಿ ಎಂಟೈರ್ ರೆಕಾರ್ಡ್ಸ್ ಡಿಲೀಟ್ ಆಗಿದೆ, ಬಟ್ ಟೇಬಲ್ ಸ್ಟ್ರಕ್ಚರ್ ಹಾಗೆ ಇದೆ. ಟೇಬಲ್ ಸ್ಟ್ರಕ್ಚರ್ ಡಿಲೀಟ್ ಸ್ಟೇಟ್ಮೆಂಟಿಂದ ಡಿಲೀಟ್ ಆಗೋದಿಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಟ್ರಂಕೇಟ್. ಸೊ ಟ್ರಂಕೇಟ್ ಏನು ಮಾಡುತ್ತೆ, ಟೇಬಲ್ನಲ್ಲಿರೋ ಎಲ್ಲ ರೆಕಾರ್ಡ್ಸು ಡಿಲೀಟ್ ಮಾಡುತ್ತೆ, ಬಟ್ ಟೇಬಲ್ ಸ್ಟ್ರಕ್ಚರ್ನ ಡಿಲೀಟ್ ಮಾಡಲ್ಲ. ಇಲ್ಲಿ ಡಿಲೀಟ್ ಮತ್ತು ಟ್ರಂಕೇಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಆದರೆ ಮೇನ್ ಡಿಫ್ರೆನ್ಸ್ ಏನಂದರೆ ಡಿಲೀಟಲ್ಲಿ ನಾವು ಸಿಂಗಲ್ ರೋ ಮಲ್ಟಿಪಲ್ ರೋಸ್ನ ಡಿಲೀಟ್ ಮಾಡ್ಬೋದು, ಬಟ್ ಟ್ರಂಕೇಟ್ ಬಂದುಬಿಟ್ಟು ಎಂಟೈರ್ ರೆಕಾರ್ಡ್ಸ್ ಒನ್ ಟೈಮ್ ಡಿಲೀಟ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಇಲ್ಲಿ ಸಿಂಗಲ್ ರೋನ ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ.
ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಂಟಿ ಆಗಿದೆ, ನಾನು ಅದನ್ನು ರೀಇನ್ಸರ್ಟ್ ಮಾಡ್ತೇನೆ ರೆಕಾರ್ಡ್ಸ್ನ. ಓಕೆ, ಸೊ ಇವಾಗ ಸೊ ಇಲ್ಲಿ ನೋಡ್ಬೋದು 7 ರೆಕಾರ್ಡ್ಸ್ ಇನ್ಸರ್ಟ್ ಮಾಡಿದ್ದೀನಿ. ಸೊ ಟ್ರಂಕೇಟ್ ಯಾವ ಥರ ಯೂಸ್ ಆಗುತ್ತಂದರೆ, ಇವಾಗ ಟ್ರಂಕೇಟ್ ಟೇಬಲ್ ನೇಮ್ ಯಾವ ಟೇಬಲ್ನಲ್ಲಿರೋ ರೆಕಾರ್ಡ್ಸ್ನ ಡಿಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದೀರಲ್ಲ ಅದನ್ನು ಹಾಕಿ. ಸೊ ಇವಾಗ ಎಕ್ಸಿಕ್ಯೂಟ್. ಸೊ ಇಲ್ಲಿ ಕಮಾಂಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಇವಾಗ ಎಂಟೈರ್ ರೆಕಾರ್ಡ್ಸ್ ಆ ಟೇಬಲಲ್ಲಿರೋದೆಲ್ಲ ಡಿಲೀಟ್ ಆಗಿದೆ, ಬಟ್ ಟೇಬಲ್ ಸ್ಟ್ರಕ್ಚರ್ ಹಾಗೆ ಇದೆ. ಟೇಬಲ್ ಸ್ಟ್ರಕ್ಚರ್ ಏನು ಎಫೆಕ್ಟ್ ಆಗಿರಲ್ಲ. ಸೊ ಇದು ಜಸ್ಟ್ ನಿಮ್ಮದು ರೆಕಾರ್ಡ್ಸ್ನ ಡಿಲೀಟ್ ಮಾಡುತ್ತೆ. ಓಕೆ, ಇವಾಗ ಡಿಲೀಟ್ ಮತ್ತು ಟ್ರಂಕೇಟ್ಗೆ ಇರೋ ಡಿಫ್ರೆನ್ಸ್ ಇಷ್ಟೇ. ಡಿಲೀಟ್ ಸ್ಟೇಟ್ಮೆಂಟಲ್ಲಿ ಮಲ್ಟಿಪಲ್ ರೋಸ್, ಸಿಂಗಲ್ ರೋ ಅಥವಾ ಆಲ್ ದಿ ರೋಸ್ ಫ್ರಮ್ ದ ಟೇಬಲಿಂದ ಡಿಲೀಟ್ ಮಾಡ್ಬೋದು. ಟ್ರಂಕೇಟಲ್ಲಿ ಎಂಟೈರ್ ರೆಕಾರ್ಡ್ಸ್ನ ಡಿಲೀಟ್ ಮಾಡ್ಬೋದು. ಇಲ್ಲಿ ಸಿಂಗಲ್ ಡಿಲೀಟ್ ಆಪ್ಷನ್ ಇರೋದಿಲ್ಲ. ಆಮೇಲೆ ಡಿಲೀಟಲ್ಲಿ ವೇರ್ ಕ್ಲಾಸ್ ಯೂಸ್ ಮಾಡಿ ಸಿಂಗಲ್ ರೋಸ್ನ ಡಿಲೀಟ್ ಮಾಡ್ಬೋದು. ಟ್ರಂಕೇಟಲ್ಲಿ ವೇರ್ ಕ್ಲಾಸ್ ಇರೋದಿಲ್ಲ, ಸೊ ಆಲ್ ದಿ ರೆಕಾರ್ಡ್ಸ್ ಡಿಲೀಟ್ ಆಗುತ್ತೆ. ಲಾರ್ಜ್ ಡೇಟಾಬೇಸ್ ರೆಕಾರ್ಡ್ಸ್ ಇದ್ದಾಗ ಟ್ರಂಕೇಟ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಡಿಲೀಟ್ ಕಂಪೇರ್ ಟು ಟ್ರಂಕೇಟ್, ಡಿಲೀಟ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಲಾರ್ಜ್ ರೆಕಾರ್ಡ್ಸ್. ಸೊ ಇವಿಷ್ಟು ಡಿಫರೆನ್ಸ್ ಇದೆ ಡಿಲೀಟ್ ಮತ್ತು ಟ್ರಂಕೇಟ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರಾಪ್ ಸ್ಟೇಟ್ಮೆಂಟ್. ಸೊ ಡ್ರಾಪ್ ಯಾವ ಥರ ವರ್ಕ್ ಆಗುತ್ತಂದರೆ, ಡ್ರಾಪಲ್ಲಿ ಇದು ಟೇಬಲ್ ರೆಕಾರ್ಡ್ಸ್ ಅಥವಾ ಟೇಬಲ್ನ ಡಿಲೀಟ್ ಮಾಡಲ್ಲ, ಇದು ಎಂಟೈರ್ ಡೇಟಾಬೇಸ್ನ ಡಿಲೀಟ್ ಮಾಡುತ್ತೆ. ಸೊ ಡ್ರಾಪಲ್ಲಿ ಬಂದ್ಬಿಟ್ಟು ನೀವೇನಾದರೂ ಡ್ರಾಪ್ ಯೂಸ್ ಮಾಡೋ ಹಂಗಿದ್ರೆ ನೀವು ಆ ಡೇಟಾಬೇಸಲ್ಲಿರೋ ರೆಕಾರ್ಡ್ಸ್ನ ಬ್ಯಾಕಪ್ ಇಟ್ಕೊಳೋದು ಮರಿಬಾರ್ದು. ಆಮೇಲೆ ಆ ಡೇಟಾಬೇಸ್ ಯಾವುದಾದ್ರೂ ಅಪ್ಲಿಕೇಶನ್ಗೆ ಕನೆಕ್ಟ್ ಆಗಿದ್ದರೆ ಅದನ್ನು ನೀವು ಆ ಡೇಟಾಬೇಸ್ ಏನಾದ್ರು ಬೇರೆ ಅಪ್ಲಿಕೇಶನ್ಗೆ ಕನೆಕ್ಟ್ ಆಗಿದ್ದರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಡೇಟಾ ಬ್ಯಾಕಪ್ ತೊಗೊಳ್ಳೋದನ್ನು ಮರಿಬೇಡಿ. ಸೊ ಕಂಪ್ನೀಸ್ ಒಳಗಡೆ ಏನಾದರೂ ಡ್ರಾಪ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ, ಬಿಕಾಸ್ ಇದು ಎಂಟೈರ್ ಡೇಟಾಬೇಸ್ನ ಡಿಲೀಟ್ ಮಾಡುತ್ತೆ. ಸೊ ದ್ಯಾಟ್ ಮೇ ಲೀಡ್ ಟು ಸೆಕ್ಯೂರಿಟಿ ಬ್ರೀಚ್. ಸೊ ಡ್ರಾಪ್ ಸ್ಟೇಟ್ಮೆಂಟ್ ಇದನ್ನು ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಇದು ಯಾವ ಥರ ವರ್ಕ್ ಆಗುತ್ತಂದರೆ, ಸೊ ಇವಾಗ ಇಲ್ಲಿ ನೋಡ್ಬೋದು ಕಸ್ಟಮರ್ ಟೇಬಲ್ನ. ಸೊ ಇಲ್ಲಿ ರೆಕಾರ್ಡ್ಸ್ನ ನಾನು ಮತ್ತೆ ಇನ್ಸರ್ಟ್ ಮಾಡ್ತೇನೆ ಇವಾಗ. ಓಕೆ, ಸೊ ಇವಾಗ ನಾನು ಇದು ಏನು ಡ್ರಾಪ್ ಡೇಟಾಬೇಸ್ ಇದಿಷ್ಟು ಕೊಡದೇ ಇದ್ದರೂ ಡ್ರಾಪ್ ಡೇಟಾಬೇಸ್, ಇದು ಡೇಟಾಬೇಸ್ ನೇಮ್ ಕಸ್ಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಕಸ್ಟಮರ್ ಡೇಟಾಬೇಸ್ ಒಳಗಡೆ ಕಸ್ಟಮರ್ಸ್ ಅನ್ನೋದೊಂದು ಟೇಬಲ್ ಇದೆ. ಸೊ ಇಲ್ಲಿ ಇಫ್ ಎಕ್ಸಿಸ್ಟ್ ಅಂತ ಕೊಟ್ಟಾಗ ಅದು ಈ ಡೇಟಾಬೇಸ್ ಇದೆ ಇಲ್ವಾ ಅಂತ ಚೆಕ್ ಮಾಡಿ ಡಿಲೀಟ್ ಮಾಡುತ್ತೆ. ಬಿಫೋರ್ ನೀವು ಈ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಬಂದು ಮಾಸ್ಟರ್ ಡೇಟಾಬೇಸ್ಗೆ ಹೋಗಬೇಕು, ವೇರ್ ಯು ಹ್ಯಾವ್ ಆಲ್ ದಿ ಡೇಟಾಬೇಸಸ್. ಸೊ ಇಲ್ಲಿಗೆ ಬಂದು ಎಕ್ಸಿಕ್ಯೂಟ್ ಮಾಡಿದಾಗ ನೀವು ನೋಡ್ಬೋದು ಕಸ್ಟಮರ್ ಅನ್ನೋ ಡೇಟಾಬೇಸ್ ಡಿಲೀಟ್ ಆಗಿದೆ. ಸೊ ವೆನ್ ಯು ಗೋ ಆ್ಯಂಡ್ ಯೂಸ್ ಕಸ್ಟಮರ್ ಡೇಟಾಬೇಸ್, ಕಸ್ಟ್ ಡು ನಾಟ್ ಎಕ್ಸಿಸ್ಟ್, ಮೇಕ್ ಶ್ಯೂರ್ ದ ನೇಮ್ ಈಸ್ ಎಂಟರ್ಡ್ ಕರೆಕ್ಟ್ಲಿ. ಅಂದರೆ ಕಸ್ಟ್ ಅನ್ನೋ ಡೇಟಾಬೇಸ್ ಇವಾಗ ಕಂಪ್ಲೀಟ್ಲಿ ಡಿಲೀಟ್ ಆಗಿದೆ. ಸೊ ದಿಸ್ ಈಸ್ ಹೌ ಡಿಲೀಟ್ ಡ್ರಾಪ್ ಟ್ರಂಕೇಟ್ ವರ್ಕ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ಆಗಿ. ಡಿಲೀಟ್ ಡ್ರಾಪ್ ಟ್ರಂಕೇಟ್ ದ ಡಿಫರೆನ್ಸ್ ಕೇಳ್ತಾರೆ. ಸೊ ಅವಾಗ ನಿಮ್ಗೆ ಗೊತ್ತಿರಬೇಕು 3 ಯಾವ ಥರ ವರ್ಕ್ ಆಗುತ್ತಂತ. ಸೊ ಡಿಲೀಟ್ ಬಂದರೆ 1 ರೋ, ಮಲ್ಟಿಪಲ್ ರೋ ಅಥವಾ ಎಂಟೈರ್ ರೋಸ್ ಆ ಟೇಬಲಿಂದ ಡಿಲೀಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಟ್ರಂಕೇಟ್ ಬಂದುಬಿಟ್ಟು ಆಲ್ ದಿ ರೆಕಾರ್ಡ್ಸ್ ಡಿಲೀಟ್ ಮಾಡುತ್ತೆ ಆ ಟೇಬಲಿಂದ. ಬಟ್ ಈ ಎರಡೂ ಡಿಲೀಟ್ ಮತ್ತು ಟ್ರಂಕೇಟಲ್ಲಿ ಟೇಬಲ್ ಸ್ಟ್ರಕ್ಚರ್ ಡಿಲೀಟ್ ಆಗಲ್ಲ, ಡೇಟಾಬೇಸ್ ಡಿಲೀಟ್ ಆಗಲ್ಲ. ಡ್ರಾಪ್ ಬಂದುಬಿಟ್ಟು ಟೇಬಲ್ ರೆಕಾರ್ಡ್ಸ್, ಟೇಬಲ್ ಸ್ಟ್ರಕ್ಚರ್, ಟೇಬಲಲ್ಲಿ ಬರೆದಿರೋ ಸ್ಟೋರ್ಡ್ ಪ್ರೊಸೀಜರ್ಸ್, ಇಂಡೆಕ್ಸಸ್, ಆಮೇಲೆ
ಪ್ರೈಮರಿ ಕೀ, ಟೇಬಲ್ ಸ್ಟ್ರಕ್ಚರ್, ಸ್ಕೀಮಾ, ಎಂಟೈರ್ ಡೇಟಾಬೇಸ್ನ ಇದು ಡಿಲೀಟ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆನ್ಸಸ್, ಮೇಜರ್ ಡಿಫ್ರೆನ್ಸ್ ಬಂದ್ಬಿಟ್ಟು ಡಿಲೀಟ್, ಡ್ರಾಪ್ ಮತ್ತು ಟ್ರಂಕೇಟ್ ಒಳಗಡೆ ಇರೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ಆಗಿ. ಸೊ ಇದನ್ನು ಸ್ವಲ್ಪ ನೀಟಾಗಿ ಸ್ಟಡಿ ಮಾಡ್ಕೊಬೇಕು. ಥ್ಯಾಂಕ್ ಯು.